ಗಮನ ಇಲ್ಲ ನನಗೆ. ಓಂಕಾರ್ ದಯಾಳು ಅನ್ನೋರು ಕ್ವಶನ್ ಕೇಳಿದರೆ, ಅಕ್ಕ ನಿಮ್ಮ ಇಷ್ಟ ಕಷ್ಟ ನಮಗೆ ಯಾಕೆ? ನೋಡು ಮರಿನೋ ಏನೋ ಗೊತ್ತಿಲ್ಲ, ಇಷ್ಟ ಕಷ್ಟ ನಮಗೆ ಯಾಕೆ ಮತ್ತೆ ಯಾಕೆ ಮೆಸೇಜ್ ಹಾಕೊಂಡಿದ್ಯಾ? ಇಷ್ಟ ಕಷ್ಟ ನಿಮಗೆ ಏನಕ್ಕೆ ಅಂತ ಅಂದಮೇಲೆ ನೀನು ಯಾಕೆ ಬಂದು ಇಲ್ಲಿ ಕಮೆಂಟ್ ಮಾಡಿದ್ಯಾ? ನನಗೆ ತಮಾಷೆ ಕೇಳಿದೆ ಸೀರಿಯಸ್ ಆಗಿ ಕೇಳಿದೆ ನನಗೆ ಗೊತ್ತಿಲ್ಲ. ತಮಾಷೆಗೂ ಆಗಬೇಕು ಸೀರಿಯಸ್ ಆಗೂ ಆಗಬೇಕು, ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಇಷ್ಟ ಕಷ್ಟ ಯಾವಾಗ ನೀ ಒಬ್ಬನ್ನೇ ಕೇಳು ಅಂತ ಹೇಳಿಲ್ಲ. ಕೇಳೋರು ತುಂಬ ಜನ ಇದ್ದಾರೆ, ಮನ್ಸಾರೆ ಆರೈಸಿ ಖುಷಿ ಪಡೋರು ತುಂಬ ಜನ ಇದ್ದಾರೆ. ಆ ಪ್ರೀತಿ ಸಾಕು ನನಗೆ. ಇಷ್ಟ ಕಷ್ಟ ಯಾಕೆ ಅಂತ ಕೇಳ್ಬಿಟ್ಟು ಮತ್ತೆ ಮೆಸೇಜ್ ಮಾಡಿದ್ದೀರಾ, ಯಾಕೆ ನೋಡ್ತಾ ಇದ್ದೀರಾ? ಮತ್ತೆ ಭಾನುಪ್ರಕಾಶ್ ರಾಯ್ಬಾಗಿ ಅನ್ನೋರು ಕ್ವಶನ್ ಕೇಳಿದ್ದಾರೆ, ನಮ್ಮ ಊರಲ್ಲಿ ನೋಡೋಕ್ಕೆ ನಿಮ್ಮ ಹಾಗೆ ಸೇಮ್ ಟು ಸೇಮ್ ಒಬ್ಳು ಇದ್ದಾಳೆ ಅಂತ. ಹೌದಾ? ನನಗೂ ನೋಡೋಕ್ಕೆ ಕ್ಯೂರಿಯಾಸಿಟಿ ಇದೆ. ನಿಮಗೆ ಸಾಧ್ಯ ಆದರೆ ಹುಡುಗಿದು ಫೋಟೋ ಹೊಡೆದ್ಬಿಟ್ಟು ನನಗೆ ಮೆಸೇಜ್ ಮಾಡಿ ಕಳಿಸಿ, ನನಗೆ ಆ ಫೋಟೋನ ನೋಡೋಣ. ಅದು ಏನೋ ಹೇಳ್ತಾರಲ್ಲ, 7 ಜನ ಇರ್ತಾರೆ ಒಂದೇ ಥರ ನೋಡೋದಕ್ಕೆ ಅಂತ. ಮೋಸ್ಟ್ಲಿ ನನ್ನಾಗಿ ಇನ್ನೊಬ್ಳು ಇರ್ಬೋದೇನೋ, ನನಗೆ ಖುಷಿ ಆಗುತ್ತಲ್ಲ, ಕಳಿಸ್ಕೊಡಿ ನೋಡೋಣ. ಪ್ರಶಾಂತ್ ಎಂಪೈರಸ್, ನೀವು ಲಿಂಗಾಯತ್ರ? ನಾವು ವೀರಶೈವ ಲಿಂಗಾಯತ್ಸ್. ಭರತ 15 ಅನ್ನೋರು ಕ್ವಶನ್ ಕೇಳಿದ್ದಾರೆ, ನೀವು ಯಾಕೆ ನನಗೆ ಇಷ್ಟ ಆಗ್ತೀರಾ? ಗೊತ್ತಿಲ್ಲ ಯಾಕೆ ಅಂತ. ಗೊತ್ತಾಗ್ತಿಲ್ಲ, ನಿಮ್ಗೇನಾದ್ರು ಗೊತ್ತಾ ಅಂತ ಕೇಳಿದ್ದಾರೆ. ನನಗೂ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ. ನೀವೇ ಹೇಳ್ಬೇಕು, ಯಾಕಂದರೆ ಅದು ನಿಮ್ಗೆ ಇಷ್ಟ ಆಗೋದಲ್ವಾ. ನೀವು ಕೇಳಿದ್ರೆ ಅವಾಗ ನಮಗೆ ಗೊತ್ತಾಗುತ್ತೆ. ನಾನು ಹೆಂಗೆ ಇಷ್ಟ ಆಗ್ತೀನಿ ಅಂತ ಹೇಗೆ ಹೇಳೋಕ್ಕಾಗುತ್ತೆ? ನಿಮಗೆ ಯಾಕೆ ಇಷ್ಟ ಆಗ್ತೀನಿ ಅಂತ ನೀವು ಹೇಳಬೇಕು, ಓಕೆನಾ? ಲೋಹಿತ್ ಶಿವಗಂಗೆ ಅವರು ಕ್ವಶನ್ ಕೇಳಿದ್ದಾರೆ. ಆ್ಯಕ್ಚುಲಿ ಇವ್ರು ನನಗೆ ಗೊತ್ತಿರೋರು. ಸೊ ಇವ್ರ ಜೊತೆಗೆ ಇದೇ ಥರ ಕ್ವಶನ್ ಇನ್ನೊಬ್ರು ಕೇಳಿದ್ದಾರೆ. ಅವ್ರ ಹೆಸರು ಗೊತ್ತಿಲ್ಲ ನನಗೆ. ನೆಕ್ಸ್ಟ್ ಏನಾದರೂ ಬಂದಾಗ ನಾನು ಇವಾಗ ಹೇಳಿದ್ದೀನಿ ಆಲ್ರೆಡಿ ನೋಡಿ ಅಂತ ಹೇಳ್ತೀನಿ, ಅವ್ರ ನೇಮ್ ನಾನು ಮೆನ್ಷನ್ ಮಾಡ್ತೀನಿ. ಸೊ ಲೋಹಿತ್ ಅವ್ರ ಜೊತೆಗೆ ಇನ್ನೊಬ್ರು ಕೇಳಿದ್ದಾರೆ ಕ್ವಶನ್ಗೆ, ಎರಡಕ್ಕೂ ಮರ್ಜ್ ಮಾಡ್ತಾ ಇದ್ದೀನಿ. ನೀವು ಕೇಳಿ ಅಂದಿದ್ದಕ್ಕೆ ಕೇಳ್ತಾ ಇದ್ದೀನಿ. ಅದು ನಿನ್ನ ಸ್ಯಾಡ್ ಆ್ಯಂಡ್ ಫೀಲಿಂಗ್ ಸ್ಟೇಟಸ್ನ ನೋಡಿ ಅದಕ್ಕೆ ಕಾರಣ ಯಾರು, ಏನಾಯಿತು ಅಂತ ಕ್ವಶನ್ ಕೇಳಿದ್ದಾರೆ. ನನ್ನ ಸ್ಯಾಡ್ ಆಗಿರೋ ಸ್ಟೇಟಸ್ ಸ್ಟೋರಿ ಅದೆಲ್ಲ ಯಾರು ಕಾರಣ ಅಲ್ಲ, ನನಗೆ ನಾನೇ ಕಾರಣ. ಏನಕ್ಕೆ ಅಂತ ಅಂದರೆ ನನಗೆ ಒಬ್ಬಳೇ ಇದ್ದು ತುಂಬ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅಂದರೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಆಲ್ಮೋಸ್ಟ್ ಒಂದು LKG ನಾನು ಸ್ಕೂಲ್ಗೆ ಹೋದಾಗಿಂದನೂ ಒಬ್ಬಳೇ ಇದ್ದಿದ್ದು ನಾನು ಮನೆಯಲ್ಲಿ. ಅಂದರೆ ಸ್ಕೂಲ್ ಮುಗಿಸ್ಕೊಂಡು ಬಂದು ಅಪ್ಪ ಅಮ್ಮ ಬೆಳಗ್ಗೆ ಹೋದರೆ 8 ಗಂಟೆ ಆಗುತ್ತೆ ಬರೋಕ್ಕೆ, ಕೆಲ್ಸಕ್ಕೆ ಹೋಗ್ತಾರೆ. ಸೊ ಅವಾಗಿಂದ ಒಬ್ಬರೇ ಇದ್ದು ನನಗೆ ಈಗಲೂ ಕೂಡ ಅಷ್ಟೇ, ಸೇಮ್ ಇವಾಗಲೂ ಅಷ್ಟೇ, ಒಬ್ಬಳೇ ಇದ್ದು ಅದೇನೋ ಒಂಥರ ಒಂಟಿತನ ಅನ್ನೋದು ನನಗೆ ಬೆಸ್ಟ್ ಫ್ರೆಂಡ್ ಆಗೋಗ್ಬಿಟ್ಟಿದೆಯೋ ಏನೋ ಗೊತ್ತಿಲ್ಲ. ಕೆಲವು ಲೈನ್ಸ್ ನೋಡಿದಾಗ ಮತ್ತು ಕೆಲವು ಸಾಂಗ್ನ ಕೇಳಿದಾಗ, ಒಬ್ಬಳೇ ಇದ್ದಾಗಂತೂ ಸಾಂಗ್ನ ಕೇಳಿ ತುಂಬ ಇಷ್ಟ ಆಗೋಗ್ಬಿಟ್ಟಿರುತ್ತೆ. ಕೆಲವೊಂದೊಂದ್ಸಲಿ ಸಾಂಗಿಗೋಸ್ಕರ ಸ್ಟೇಟಸ್ ಹಾಕ್ತೀನಿ, ಮತ್ತು ಕೆಲವೊಂದ್ಸಲಿ ಲೈನ್ಸ್ ಇರುತ್ತಲ್ಲ, ಮನಸ್ಸಿಗೆ ಒಂಥರ ನಾಟುತ್ತೆ ಆ ಮಾತುಗಳು, ಆ ಲೈನ್ಸ್ಗಳು. ಒಂಥರ ಏನೋ ನನಗೆ ಅನ್ವಯಿಸ್ತಾ ಇರುತ್ತೇನೋ ಅನ್ನೋ ಥರ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಸ್ಟೇಟಸ್ನ ಸ್ಟೋರಿನ ಜಾಸ್ತಿ ಹಾಕ್ತೀನಿ. ಸೊ ಅಷ್ಟೇ ರೀಸನ್ನು, ಬೇರೆ ಪರ್ಸ್ನಲಾಗಿ ಏನೂ ಇಲ್ಲ. ಬೇರೆ ಯಾರಿಂದನೋ ನನಗೆ ಹರ್ಟ್, ಬೇರೆ ಯಾರೂ ನನಗಿಲ್ಲ ಹರ್ಟ್ ಮಾಡೋದಕ್ಕೆ. ಯಾರಿಂದ ಹರ್ಟ್ ಆಗುತ್ತೆ? ನಾನು ಯಾರನ್ನೂ ನನ್ನ ಲೈಫಲ್ಲಿ ಹಿಂಗೆ ಹತ್ರ ಬಿಟ್ಕೊಳ್ಳಲ್ಲ, ಅಲ್ಲೇ ಇಟ್ಟಿರ್ತೀನಿ, ನಮ್ಮ ಅಪ್ಪ ಅಮ್ಮನ ಬಿಟ್ಟರೆ ಅಷ್ಟೇ. ಲೈಫಲ್ಲಿ ಯಾರನ್ನೂ ಹಿಂಗೆ ಆ ಕೆಲಸ ಮಾಡೋಕ್ಕಾಗಲ್ಲ. ಮುಂಚೆ ತುಂಬ ಮಾಡ್ತಾಯಿದ್ದೆ, ಅದೇ ಹೇಳ್ತಾರಲ್ಲ ಅನುಭವ ಆದಮೇಲೆ ಅಂತ. ಸೊ ನನ್ನ ಲೈಫಲ್ಲಿ ಯಾರೂ ಇಲ್ಲ, ಎಲ್ಲರೂ ಹಿಂಗೆ ಇಟ್ಟಿದ್ದೀನಿ. ಕೆಲವ್ರು ಇದ್ದಾರೆ ಮನಸ್ಸಿಗೆ ಹತ್ರ ಆಗಿರೋರು, ಬಟ್ ಅವ್ರೇನು ನನಗೆ ಬೇಜಾರು ಮಾಡಲ್ಲ. ನನ್ನ ಕಸಿನ್ಸ್ ಆಗಿರ್ಬೋದು ಅಥವಾ ಕೆಲವು ಫ್ರೆಂಡ್ಸ್ ಇರ್ಬೋದು, ಅವರೆಲ್ಲ ಏನು ಬೇಜಾರು ಏನು ಮಾಡಲ್ಲ. ಬಟ್ ನಾನು ಸ್ಯಾಡ್ ಆಗಿರೋ ಅಂಥ ಸ್ಟೇಟಸ್ಸು ಅಥವಾ ಸ್ಟೋರಿನ ಹಾಕ್ತಾಯಿದ್ದೀನಿ ಅಂತಂದರೆ ಅದು ನನ್ನ ಮನಸ್ಸಿಗೆ ಏನೋ ಒಂದು ಬೇಜಾರಾಗಿರುತ್ತೆ. ಮನೇಲಿ ಏನೋ ಒಂದು ಮಾತಂತಾರೆ, ಸೊ ಬೇಜಾರಾಗುತ್ತೆ. ಆವಾಗ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡ್ತಾ ಇರ್ಬೇಕಾದ್ರೆ ಅದು ರಿಲೇಟೆಡ್ ಆಗಿರೋದೇ ಏನೋ ಒಂದು ಬಂದಿರುತ್ತೆ, ಆವಾಗ ಹಾಕ್ಬೇಕಂತ ಅನ್ಸುತ್ತೆ. ಆ್ಯಂಡ್ ನನ್ನ ಬ್ಯಾಡ್ ಹ್ಯಾಬಿಟೇ ಅದು. ತುಂಬ ಸ್ಟೇಟಸ್ ಹಾಕ್ತೀನಿ, ತುಂಬ ಸ್ಟೋರಿ ಹಾಕ್ತೀನಿ, ಏನಕ್ಕೆ ಅಂತ ಗೊತ್ತಿಲ್ಲ ಅಷ್ಟೇ. ಬೇರೆ ಯಾರೂ ಕಾರಣ ಇಲ್ಲ, ಏನೂ ರೀಸನ್ ಇಲ್ಲ, ಇದೇ ರೀಸನ್ ಅಷ್ಟೇ. ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಹಾಕ್ತೀನಿ ಅಷ್ಟೆ. ಸೊ ನೆಕ್ಸ್ಟ್ ಕ್ವೆಶನ್ಸ್ಗೆ ಹೋಗೋಣ. IYKNS ಇದು ನೇಮು. ಇವ್ರು ಕ್ವೆಶನ್ ಕೇಳಿದ್ದಾರೆ, ನಿಮ್ಮ ಬಾಯ್ ಫ್ರೆಂಡ್ ಆಗಿರೋರಿಗೆ
ಏನು ಕ್ವಾಲಿಟೀಸ್ ಇರಬೇಕು, ಲಾಸ್ಟಲ್ಲೇ ಹೇಳ್ದೆ ಏನೇನು ಇರಬೇಕಂತ. ಅಷ್ಟೊಂದೆಲ್ಲ ನಾನು ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಕ್ವಾಲಿಟೀಸ್ ಅಂತ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ನಾನು. ಹೆಂಗಿರ್ತಾರೋ ಹಂಗೆ ಇರಬೇಕು, ಸಪೋರ್ಟಿವ್ ಆಗಿ ನಿಂತ್ಕೋಬೇಕು. ಇವಾಗ ನಾವು ಏನಾದ್ರು ಒಂದು ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ಆಡ್ಕೊಳ್ಳೋರು ತುಂಬ ಜನ ಇದ್ದಾರೆ, ಅದು ನಿಮಗೆ ಗೊತ್ತಿರುತ್ತೆ ಯಾವ್ಯಾವ ಥರ ಅಂತ. ಸೊ ಯಾರೇ ಏನೇ ಹೇಳಿದ್ರು ನಾನೊಬ್ಬ ನಿನ್ನ ಜೊತೆ ನಿಂತ್ಕೋತೀನಿ ಅಂತ, ನನ್ನ ಪರವಾಗಿ ನಿಂತ್ಕೊಳ್ಳೋ ಅಂತ ಒಳ್ಳೆ ಹುಡುಗ ನನಗೆ ಬೇಕು ಅಷ್ಟೇ. ಪ್ರತಿಯೊಂದು ವಿಷಯಕ್ಕೂ ಸಪೋರ್ಟ್ ಮಾಡಬೇಕು, ನನಗೆ ತುಂಬ ಪ್ರೀತಿ ಮಾಡಬೇಕು ಅಷ್ಟೇ, ಬೇರೆ ಏನು ಬೇಡ ಕ್ವಾಲಿಟೀಸ್. ಮಲ್ಲ 5667 ಅನ್ನೋರು ಕ್ವಶನ್ ಕೇಳಿದರೆ, ನೀವು ತುಂಬ ಕ್ಯೂಟ್ ಆಗಿ ಇದ್ದೀರಾ, ನಿಮ್ಮ ಸೌಂದರ್ಯ ಗುಟ್ಟೇನು? ಫಿಲ್ಟರ್. ಸೌಂದರ್ಯದ ಗುಟ್ಟು ಫಿಲ್ಟರ್. ಯಾವ ಆ್ಯಂಗಲಿಂದ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅನ್ನೋದು ಗೊತ್ತಿಲ್ಲ, ಬಟ್ ಏನೋ ಕೇಳಿದೀರಾ ಅಂತ ಹೇಳಿದ್ದೀನಿ ಅಷ್ಟೇ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತಂದ್ರೆ ಅದು ನಿಮ್ಮ ಒಳ್ಳೆ ಮನಸ್ಸು, ನಿಮಗೆ ಒಳ್ಳೆ ಮನಸ್ಸಿದೆ. ಚೇತನ್ ಅವ್ರ ಕ್ವಶನ್ ಕೇಳಿದರೆ, ಮುಂದೆ ಏನೋ ಹೆಸರಿದ್ದಿರೋನಿಗೂ ನನಗೆ ಓದಕ್ಕೆ ಬರ್ತಾ ಇಲ್ಲ. ಓದಕ್ಕೆ ಬರಲ್ಲ ಅಂತ ಅನ್ಕೋಬೇಡಿ, ತುಂಬ ಏನೋ ಅಂದರೆ ತುಂಬ ಏನೇನೋ ಹಾಕಿದ್ದಾರೆ. ಫಸ್ಟ್ ಫಾಲೋ ಮಾಡಿ, ಲೈಕ್ ಮಾಡಿ ಅಂಥವರೆಲ್ಲ ನೀವು ಎಷ್ಟು ಜನ ಫಾಲೋ ಮಾಡ್ತಾ ಇದ್ದೀರಾ? ನಿಮಗೆ ಫಾಲೋ, ಈ ಕ್ವಶನ್ಗೆ ನಾನು ಆನ್ಸರ್ ಮಾಡಲೇಬೇಕು. ಚೇತನ್ ಗ್ರಾಫಿಕ್ ಡ್ರೀಮ್ ಸ್ಪೇಸ್ ನಿಮಗೆ ಆನ್ಸರ್ ಮಾಡ್ತಾ ಇರೋದು. ಏನಕ್ಕೆ ಫಾಲೋ ಮಾಡಲ್ಲ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಾನಿಲ್ಲಿ 2 ವರ್ಷ ಆಯಿತು ನಾನು ಇನ್ಸ್ಟಾಗ್ರಾಮಲ್ಲಿ ಬಂದು. 2 ವರ್ಷದಲ್ಲಿ ನಾನು ಯಾವತ್ತೂ ಕೂಡ ಯಾರನ್ನೂ ನನ್ನ ಫಾಲೋ ಮಾಡಿ ಅಂತ ಕೇಳಿಲ್ಲ. ನನಗೆ ಏನು ಈ 64,000 ಚಿಲ್ಲರೆ ಸಮಥಿಂಗ್ ಏನೋ ಇದ್ದಾರೆ ಜನ, ನನ್ನ ಇಷ್ಟಪಟ್ಟು ನಾನು ಮಾಡ್ತಾ ಇರೋ ಕಂಟೆಂಟ್ನ ಇಷ್ಟಪಟ್ಟು ಫಾಲೋ ಮಾಡ್ತಾ ಇರೋ ಅಂಥ ಪ್ಯೂರೆಸ್ಟ್ ಫಾಲೋವರ್ಸ್ ನನಗಿರೋದು. ನಾನು ಯಾವುದೇ ಥರ ಕೆಟ್ಟದಾಗ ಡ್ರೆಸ್ ಹಾಕಲ್ಲ, ಯಾವುದೇ ಥರ ಬಿಟ್ಟು ಪ್ರಮೋಷನ್ ಮಾಡಲ್ಲ, ಬೆಟ್ಟಿಂಗ್ ಆಡಿ ಜನಗಳು ಹಾಳಾಗೋವಂಥ ಪ್ರಮೋಷನ್ ಮಾಡಲ್ಲ. ನನ್ನ ಅಕೌಂಟಿಗೆ ಬಂದರೆ ಏನೋ ಒಂದು ಒಳ್ಳೆ ಮೆಸೇಜ್ ಇರುತ್ತೆ, ಏನೋ ಒಂದು ಕಂಟೆಂಟ್, ಕಾಮಿಡಿ ಕಂಟೆಂಟ್ ಇರುತ್ತೆ, ಅಥವಾ ಬೇರೆ ಏನೋ ಮನಸ್ಸಿಗೆ ಬೇಜಾರಾಗಿರ್ತಾರಲ್ಲ ಅಂಥವ್ರಿಗೊಂದು ಕಂಟೆಂಟ್ ಇರುತ್ತೆ. ಅದು ಬಿಟ್ಟರೆ ನಾನು ಬೇರೆ ಯಾವುದೇ ಕಂತ್ರಿ ಕೆಲಸ ಮಾಡ್ತಾ ಇಲ್ಲ ಬೇರೆಯವ್ರುಗಳ ಥರ. ಸೊ ನಾನು ಫಾಲೋ ಮಾಡಿ ಅಂತ ಯಾವತ್ತೂ ಕೇಳಿಲ್ಲ. ನಾನು ಏನು ಹೇಳ್ತೀನೋ ಅದನ್ನು ಒಂದು 4 ಜನಕ್ಕೆ ಶೇರ್ ಮಾಡಿ, ಜನಗಳು ಹಾಳಾಗಿ ಹೋಗ್ಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ. ಯಾರನ್ನೂ ಫಾಲೋ ಮಾಡಿ ಅಂತ ಇದುವರೆಗೂ ನಾನು ಕೇಳಿಲ್ಲ. ನನಗೆ ಯಾರು ಫಾಲೋ ಮಾಡ್ತಾ ಇದ್ದಾರೋ ಅವರೆಲ್ಲ ಪ್ಯೂರೆಸ್ಟು ಒಳ್ಳೆ ಮನಸ್ಸಿರೋರು ನನ್ನ ಫಾಲೋ ಮಾಡ್ತಾ ಇದ್ದಾರೆ. ನಾನು ಏನು ಮಾಡ್ತಾ ಇದ್ದೀನಿ ಕಂಟೆಂಟ್ನ ನೋಡಿ ಫಾಲೋ ಮಾಡ್ತಾ ಇದ್ದಾರೆ, ನನಗೆ ಅಷ್ಟು ಸಾಕು. ಆ್ಯಂಡ್ ಎಲ್ರೂ ಫಾಲೋ ಮಾಡಬೇಕಂತನೂ ಏನೂ ಇಲ್ಲ. ನೀವು ಮಾಡ್ತಾ ಇರೋ ಅಷ್ಟು ಜನನೂ ನಿಮ್ಮನ್ನ ಫಾಲೋ ಮಾಡ್ತಾ ಇಲ್ಲ, ಅದು ನೀವೇ ನೋಡ್ಕೋಬೋದು. ನಾನು ನಿಮ್ಮ ಅಕೌಂಟ್ನ ನೋಡಿಲ್ಲ, ನೀವು ಯಾರನ್ನ ಫಾಲೋ ಮಾಡ್ತಿದ್ದೀರ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ನೀವು ಫಾಲೋ ಮಾಡಿರೋ ಯಾರು ನಿಮ್ಮನ್ನ ಫಾಲೋ ಮಾಡ್ತಾ ಇಲ್ಲ, ಅದೊಂದೇ. ಮತ್ತು ಮೇಯ್ನ್ ರೀಸನ್ ಏನು ಹೇಳಬೇಕು ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ನಾನು ಏನಕ್ಕೆ ಎಲ್ಲರನ್ನೂ ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದ್ದು ಇರುತ್ತೆ, ಒಳ್ಳೆಯದು ಇರುತ್ತೆ. ಸೊ ನಾನು ಯಾರನ್ನ ಫಾಲೋ ಮಾಡೋದು, ಬೇರೆ ಯಾರಾದರೂ ನನ್ನ ಫಾಲೋವರ್ಸ್ನ ನೋಡಿ ಅವ್ರಿಗೆ ಮೆಸೇಜ್ ಹಾಕೋದು, ಅದು ಒಂದೇ ರೀಸನ್ಗೋಸ್ಕರ ನಾನು ಯಾರನ್ನೂ ಕೂಡ ಫಾಲೋ ಮಾಡ್ತಾ ಇಲ್ಲ. ನಾನು ಫಾಲೋ ಮಾಡ್ತಾರೋರು ಎಲ್ಲ ಸ್ವಲ್ಪ ಜನ ಕ್ರಿಯೇಟರ್ಸ್ ಇದ್ದಾರೆ, ಇನ್ನೂ ಕೆಲವರು ಸ್ಟಾರ್ಸ್ಗಳಿದ್ದಾರೆ ಅಷ್ಟೇ. ರಾಧಿಕಾ ಪಂಡಿತ್ ಮ್ಯಾಮ್ ಆಗಿರ್ಬೋದು, ಯಶ್ ಸರ್ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಕೆಲವು ಒಂದಷ್ಟು ನಟರನ್ನ ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾರನ್ನೂ ನಾನು ಫಾಲೋ ಮಾಡ್ತಾ ಇಲ್ಲ, ನೀವೇ ನೋಡ್ಬೋದು ಅದನ್ನು. ಸೊ ನಾನು ಫಾಲೋ ಮಾಡ್ತಾ ಇದ್ದೀನಿ ಅಂತ ಬೇರೆ ಯಾರೋ ಕೆಟ್ಟ ಮನಸ್ಥಿತಿ ಇರೋರು ಅವ್ರಿಗೋಗಿ ಕೆಟ್ಟದಾಗ ಮೆಸೇಜ್ ಮಾಡೋದು ಅದೆಲ್ಲ ಆಗಬಾರ್ದು. ನನ್ನ ಫಾಲೋವರ್ಸಲ್ಲಿ ಅದಾಗಲೇಬಾರ್ದು. ಅದಕ್ಕೋಸ್ಕರ ನಾನು ಯಾರನ್ನೂ ಫಾಲೋ ಮಾಡ್ತಾ ಇಲ್ಲ ಅಷ್ಟೇ, ಬೇರೆ ಏನೂ ಉದ್ದೇಶ ಇಲ್ಲ ನನಗೆ. ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಕಿರಣ್ ಎನ್ ಸತ್ಪ್ಯಾಡ್ ಅಂತ ಏನೋ ನೇಮ್ ಇದೆ, ಸಾರಿ ಬೇಜಾರು ಮಾಡ್ಕೊಬಿಡಿ ತಪ್ಪಾಗಿದ್ರೆ. ರೇಣು, ನಿನ್ನಲ್ಲಿರೋ ತುಂಬ ಒಳ್ಳೆ ವಿಷಯ ಯಾವುದು ಮತ್ತು ಕೆಟ್ಟದ್ದು ಯಾವುದು? ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆನ್ಸರ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ತಗೋತೀನಿ. ನನ್ನಲ್ಲಿರೋ ಒಳ್ಳೆ ಗುಣ ಅಂತ ಹೇಳಿದ್ರೆ, ಈ ಕೆಟ್ಟದಾಗ ಪ್ರಮೋಷನ್ಸ್ ಮಾಡ್ತಾರಲ್ಲ ಅದನ್ನು ಮಾಡಬೇಡಿ ಅಂತ ತಡೆದು ನಿಲ್ತಾ ಇದ್ದೀನಿ. ನನಗೆ ತುಂಬ ಹೆಮ್ಮೆ ಇದೆ ನಾನು ಮಾಡ್ತಾರೋ ಕೆಲಸದಲ್ಲಿ. ಅದನ್ನು ಮಾಡಬೇಡಿ ಅಂತ, ಯೂತ್ಸ್ಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ಮಾಡಬೇಡಿ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಆ್ಯಂಡ್ ಇವಾಗ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ತುಂಬ ವೀಡಿಯೋಸ್ ಬರೋದಿದೆ, ಇನ್ನೂ ಬಾಕಿ ಇದೆ. ನಂಗೆ ಹುಷಾರಿರಲಿಲ್ಲ ಅಂತ ವೀಡಿಯೋಸ್ ಮಾಡಿರಲಿಲ್ಲ ಅಷ್ಟೇ. ಪ್ರಮೋಷನ್ಸ್ಗಳ ಬಗ್ಗೆ ಇನ್ನೂ ವೀಡಿಯೋಸ್ನ ಮಾಡ್ತೀನಿ. ಎಲ್ಲ ಜನಗಳು ಎಚ್ಚರಿಸ್ಕೋಬೇಕು, ಅದೊಂದೇ ನನಗೆ ಇವಾಗಿರೋ ಗುರಿ ಅಂತ ಅಂದರೆ ಅಷ್ಟೇ. ಕೆಟ್ಟ ವಿಷಯ ಏನು ಅಂತ ಅಂದರೆ ಅದೇ ಸ್ಟೇಟಸ್ ಮತ್ತು ಸ್ಟೋರಿ ಹಾಕೋದು ಜಾಸ್ತಿ. ಟ್ರೈನ್ ಹೋಗೋ ಥರ ಬೇಜಾರಾಗೋಗ್ಬಿಟ್ರೆ ಟ್ರೈನ್ ಥರ
ಹಾಕೋದು. ಅದನ್ನ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು, ಬಟ್ ಕಂಟ್ರೋಲ್ ಆಗ್ತಿಲ್ಲ. ಅದು ನೋಡಿದ ತಕ್ಷಣ ಹಾಕ್ಬೇಕಂತ ಅನಿಸುತ್ತೆ. ಆದಷ್ಟು ಅದನ್ನು ಆ ಕೆಟ್ಟ ಗುಣನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಏನೂ ಇಲ್ಲ ಅಂದರೆ ಆ ಥರ ಏನಾದರೂ ಬೇಜಾರಾಗಿರೋದನ್ನ ಹಾಕಿದ್ರೆ ಕೆಲವು ಜನ ತುಂಬ ಮೆಸೇಜ್ ಮಾಡ್ತಾರೆ, ನಾವಿದ್ದೀವಿ, ಬೇಜಾರು ಮಾಡ್ಕೋಬೇಡಿ, ಯಾವಾಗ ಖುಷಿಯಾಗಿರಿ ಅಂತ. ಆ ಮಾತುಗಳು ಸಾಕು. ಸೊ ಇಷ್ಟೇ ಒಳ್ಳೆ ಗುಣ ಕೆಟ್ಟ ಗುಣ. ಪ್ರದೀಪ್ ಅನ್ನೋರು ಒಂದು ಕ್ವಶನ್ ಕೇಳಿದ್ದಾರೆ, ನೀವು ಇಷ್ಟೊಂದು ಸುಂದರವಾಗಿ ಇರೋದಕ್ಕೆ ಕಾರಣ ಏನು? ಏನು ಹೇಳಿ ಕಾರಣ? ಏನು ಚೆನ್ನಾಗಿದ್ದೀನಿ ಅಂತ ಹೇಳಿ ಕಾರಣನ? ನಿಮಗೆ ಇಷ್ಟ ಆಗಬೇಕಷ್ಟೆ. ನಾನು ಚೆನ್ನಾಗಿದ್ದೀನಿ ಅಂತ ಯಾರ್ಯಾರಿಗೆ ಅನ್ನಿಸ್ತಾ ಇದೆಯೋ ಅವ್ರಿಗೆಲ್ಲ ಒಳ್ಳೆ ಮನಸ್ಸಿದೆ, ಅದಕ್ಕೆ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಷ್ಟೇ. ಮಿಸ್ಟರ್ ಪರ್ಫೆಕ್ಟ್ 0806 ಈ ಸಲ NSS ಕ್ಯಾಂಪ್ಗೆ ಬರ್ತೀರಾಕ? ಸೊ ಇವ್ರು ನನ್ನ ಜೂನಿಯರ್ ಕೇಳ್ತಿರೋದು ಕ್ವೆಶನ್ನು. ನಿಮ್ಮ ಕಾಲೇಜಿಂದ ನನ್ನ ಲೈಫೇ ಹಾಳಾಗೋಯ್ತು ನನ್ನ ಲೈಫ್ನ. ದೊಡ್ಡ ನಮಸ್ಕಾರ ನಿಮ್ಮ ಕಾಲೇಜಿಗೆ. ನಾನು ಎಡಗಾಲು ಮಡಗಲ್ಲ. ಸಾಷ್ಟಾಂಗ ನಮಸ್ಕಾರಗಳು ನಿಮ್ಮ ಕಾಲೇಜಿಗೆ. ಹೊರಗಡೆ ಬೇಕಾದ್ರೆ ಸಿಗಿ ಅಂತೇಳಿ ಬೇಕಾದ್ರೆ ಮೀಟ್ ಆಗಿಬಿಡೋಣ, ಕಾಲೇಜಿಗೆ ಮಾತ್ರ ಎಡಗಾಲು ಇಡಲ್ಲ. ಮೈ ಫ್ಯಾನ್ಸ್ ಕಾಲ್ ಮೀ ಬುದ್ಧ. ಯುವರ್ ಏಜ್? ನನ್ನ ಏಜ್ 22. ಸುನಿಲ್ ದೀಕ್ಷಿತ್ 1430 ಅವ್ರು ಕೇಳಿದ್ದಾರೆ, ನಿಮ್ಮ ಊರು ಯಾವುದು, ನಿಮ್ಮ ಎಜುಕೇಷನ್ ಏನು, ನಿಮಗೆ ಇಷ್ಟ ಆಗುವ ಹವ್ಯಾಸಗಳೇನು? ನಮ್ಮ ಊರು ಬಂದು ಬೆಂಗಳೂರು. ನಾನು ಎಜುಕೇಷನ್ ಬಂದು ಡ್ರಾಪ್ಔಟ್ ಮಾಡಿದ್ದೀನಿ, ಡಿಗ್ರಿ. ಹವ್ಯಾಸಗಳು ಏನೂ ಇಲ್ಲ, ಸಾಂಗ್ ಕೇಳೋದು, TV ನೋಡೋದು, ಸೀರಿಯಲ್ಗಳು ನೋಡೋದು ಅಷ್ಟೇ. ಸ್ನೇಹ ಆರ್ ಗೌಡ 21, ಶಿ ಈಸ್ ಮೈ ಫ್ರೆಂಡ್. ಹೂ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಯುವರ್ ಲೈಫ್ ಆ್ಯಂಡ್ ವೈ? ಸೊ ನನಗೆ ಇಂಪಾರ್ಟೆಂಟ್ ಪರ್ಸನ್ಸ್ ಅಂತ ಏನಿಲ್ಲ, ನನ್ನ ಯಾರು ಮನಸಾರೆ ಇಷ್ಟಪಡ್ತಾರೋ ಅವರೆಲ್ಲ ನನಗೆ ಇಂಪಾರ್ಟೆಂಟ್ ಪರ್ಸನ್ನೇ. ವೈ ಅಂತ ಕೇಳಿದ್ರೆ ಅದೇ ಹೇಳ್ತೀನಲ್ಲ, ನನ್ನನ್ನು ಯಾರು ಇಷ್ಟಪಡ್ತಾರೋ ಅವ್ರು ನನಗೆ ಫೇವ್ರೆಟ್ ಪರ್ಸನ್ ಆಗಿರ್ತಾರೆ. ಸೊ ಯಾವುದೇ ಕಲ್ಮಶ ಇಲ್ಲದೆ ಪ್ಯೂರ್ ಆಗಿ ಹಿಂದೆ ಒಂದು ಮುಂದೆ ಒಂದು ಮಾಡದೆ ನೇರ ಇರ್ತಾರಲ್ಲ ಅಂಥವ್ರೆಲ್ಲ ನನಗೆ ತುಂಬ ಇಷ್ಟ ಆಗ್ತಾರೆ. ಆ್ಯಂಡ್ ನೀನು ಕೂಡ ತುಂಬ ಇಷ್ಟ ನನಗೆ. ಇಟ್ಸ್ ರಾಜ್ ದೇವರಾಜ್ ಅವ್ರ ಕ್ವಶನ್ ಕೇಳಿದ್ದಾರೆ, ವಾಟ್ ಈಸ್ ಯುವರ್ ಏಮ್ ಆ್ಯಂಡ್ ಯು ಆರ್ ಫ್ರಮ್? ಏಮ್ ಅದೇ ಹೇಳಿದ್ನಲ್ಲ, ನನಗೆ ಒಂದು ಅನಾಥಾಶ್ರಮ ರುದ್ರಾಶ್ರಮ ನಡೆಸಬೇಕು ಅಂತ ಆಸೆ ಇದೆ. ಡ್ರೀಮ್ ಅಂದರೆ ಅದೇ ಡ್ರೀಮು, ಬೇರೆ ನನಗೆ ಯಾವುದೂ ಡ್ರೀಮ್ ಇಲ್ಲ. ನಾನು ಅಷ್ಟೆಲ್ಲ ಡ್ರೀಮಿ ಪರ್ಸನ್ನೂ ಅಲ್ಲ. ಯು ಆರ್ ಫ್ರಮ್ ಅಂದರೆ ಬೆಂಗಳೂರು ಅಷ್ಟೇ. ವಿಜಯ್ ಕುಮಾರ್ 2785 ಅವ್ರು ಕೇಳಿದ್ದಾರೆ, ಆರ್ ಯು ನಾರ್ಮಲ್? ಇಲ್ಲ, ನಾನು ಅಬ್ನಾರ್ಮಲ್. ನಾನು ನಾರ್ಮಲ್ ಅಲ್ಲ. ಕೋತಿ, ನಾಯಿ, ಹಂದಿ, ಎಮ್ಮೆ, ಕತ್ತೆ, ದನ ಈ ಥರ ಪ್ರಾಣಿ ನಾನು, ಹಾವು. ಆರ್ ಯು ನಾರ್ಮಲ್? ವಾಟ್ ದ ಕ್ವೆಶನ್? ಪ್ರವೀಣ್ 18, ನಿಮ್ಮ ಮುಂದಿನ ಸಾಧನೆ ಏನು? ನನ್ನ ಮುಂದಿನ ಸಾಧನೆ ಏನೂ ಇಲ್ಲ. ಜೀವನದಲ್ಲಿ ನೆಮ್ಮದಿಯಾಗಿರೋದೇ ನನಗೆ ಒಂದು ದೊಡ್ಡ ಸಾಧನೆ, ಜೀವನದಲ್ಲಿ ಖುಷಿಯಾಗಿರೋದೇ ನನಗೆ ಒಂದು ದೊಡ್ಡ ಸಾಧನೆ. ಅದಕ್ಕೆ ಬಿಟ್ಟರೆ ಬೇರೆ ಏನು ಸಾಧನೆ ಇಲ್ಲ. ಯಾವ ಸ್ಕೂಲ್ ಪುಟಿ ನಿಂದು? ತಾತ, ನಾನು ಓದಿದ ಸ್ಕೂಲ್ ಬಂದು ಇಲ್ಲೇ ನೆನ್ಮಂಗ್ಲದಲ್ಲಿ ಒಂದು ಸ್ಕೂಲ್ ಇದೆ, ಹೆಸರೆಲ್ಲ ಹೇಳಕ್ಕೆ ಬೇಡ ತಾತ. ಅಂದರೆ ಸ್ಕೂಲ್ ಓದಿದ್ದೀನಿ ತಾತ, 10th ಒಂದೇ ಸ್ಕೂಲ್, LKG ಇಂದ 10th ಒಂದೇ ಸ್ಕೂಲಲ್ಲಿ ಓದಿದ್ದೀನಿ ತಾತ. ಥ್ಯಾಂಕ್ ಯು ಫಾರ್ ಆಸ್ಕಿಂಗ್ ತಾತ. ವೀರು ಪಾಳೆಗಾರ ಅನ್ನೋರು ಕ್ವಶನ್ ಕೇಳಿದರೆ, ಮಹಾದೇವಿ ಪ್ಲಸ್ ಮೂದೇವಿ ಈಸ್ ಈಕ್ವಲ್ ಟು ನಿಮ್ಮಮ್ಮನ ಕೇಳು. ಆನ್ಸರ್ ಗೊತ್ತಿದ್ರೆ ನನಗೆ ಬಂದು ಕಮೆಂಟ್ ಮಾಡು, ಓಕೆ? ದೇವೇಂದ್ರ 7892, ನಿನಗೆ ಯಾವ ಕಲರ್ ಅಂದರೆ ಇಷ್ಟ? ನನಗೆ ಬ್ಲ್ಯಾಕ್ ಕಲರ್ ಅಂದರೆ ತುಂಬ ಇಷ್ಟ. ಬ್ಲ್ಯಾಕ್ ಆ್ಯಂಡ್ ಸ್ಕೈ ಬ್ಲೂ ಕಲರ್ ತುಂಬ ಇಷ್ಟ. ರಘು ರಾಬರ್ಟ್, ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಆದರೆ ನೀವು ಯಾಕೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿದ್ರೆ ರಿಪ್ಲೈ ಯಾಕೆ ಮಾಡಲ್ಲ? ನನಗೆ ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್ ಅಂದ್ರೇ ಆಗಲ್ಲ. ಐ ಹೇಟ್ ಫ್ರೆಂಡ್ಸ್ ಆ್ಯಂಡ್ ಫ್ರೆಂಡ್ಸ್ ಆರ್ ಡೆಡ್ಲಿ ಪಾಯ್ಸನ್. ಇದು ನನ್ನ ಪಾಲಿಸಿ, ನಾನು ಮಾಡ್ಕೊಂಡಿರೋ ರೂಲ್ಸ್. ಯಾರ ಜೊತೆ ಹೆಂಗಿರಬೇಕೋ ಅಷ್ಟಲ್ಲೇ ಇರಬೇಕು. ಫ್ರೆಂಡ್ಸ್ ಆರ್ ಡೆಡ್ಲಿ ಪಾಯ್ಸನ್ ಅನ್ನೋದು ನನ್ನ ಅಭಿಪ್ರಾಯ. ಸೊ ಫ್ರೆಂಡ್ಶಿಪ್ ಮೇಲೆ ನನಗೆ ನಂಬಿಕೆ ಇಲ್ಲ, ನನಗೆ ಇಷ್ಟನೂ ಪಡಲ್ಲ ಫ್ರೆಂಡ್ ಅಂತ ಅಂದರೆ. ರಿಪ್ಲೈ ಮಾಡಲ್ಲ ಅನ್ನೋದಕ್ಕೆ ಆಗಲೇ ಒಂದ್ಸಲಿ ಹೇಳಿದ್ದೀನಿ, ವಿಡಿಯೋ ಡ್ರ್ಯಾಗ್ ಆಗೋದು ಬೇಡ ಅಂತ. ಸೊ ಮೆಸೇಜ್ ನೋಡಿರ್ತೀನಿ, ರಿಪ್ಲೈ ಮಾಡಿರಲ್ಲ ಅಷ್ಟೇ. ಅಭಿ ಬಚ್ಚನ್ 299 ಅನ್ನೋರು ಕ್ವಶನ್ ಕೇಳಿದ್ದಾರೆ, ಇಷ್ಟೊಂದು ಏನಕ್ಕೆ ಲೈನ್ಸು ಉದ್ದ ಆಗಲಿಲ್ವಾ ಹೆಸರು?
ನೀವು ಲವ್ ಮಾಡ್ತಾ ಇದ್ದೀರಾ, ಇದು ಕ್ವಶನಿಗೆ ನಾನು ಲಾಸ್ಟ್ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೀನಿ, ನಿಮಗೂ ಅಷ್ಟು ಲಾಸ್ಟಲ್ಲಿ ಆನ್ಸರ್ ಮಾಡ್ತೀನಿ. ನೀವು ಸಿಂಗಲ್ ಆರ್ ಕಮಿಟೆಡ್ ಆನ್ಸರ್ ಮಾಡ್ತೀನಿ ಲಾಸ್ಟಲ್ಲಿ. ಬಾಯ್ ಫ್ರೆಂಡ್, ಸಿಂಗಲ್, ಏಜ್ ಏನು ಮಾಡ್ತಾ ಇರೋದು, ಎಲ್ಲಿರೋದು, ಬಾಯ್ ಫ್ರೆಂಡ್ಗೆ, ಸಿಂಗಲ್ಗೆ ಆನ್ಸರ್ ಮಾಡ್ತೀನಿ. ಏಜ್ 22, ಏನು ಮಾಡ್ತಾ ಇರೋದು, ಏನೂ ಮಾಡ್ತಾ ಇಲ್ಲ, ಎಲ್ಲಿ ಇರೋದು, ಬೆಂಗಳೂರಲ್ಲಿ, ಬೆಳಿಗೆರೆ, ನಿಮ್ಮ ಬಾಯ್ ಫ್ರೆಂಡ್ ಇದ್ದಾರಾ ಆನ್ಸರ್ ಮಾಡ್ತೀನಿ. ಯಾಕೆ ಯಾವಾಗಲೂ ನನ್ನ ಬಾಯ್ ಫ್ರೆಂಡ್ ಮೇಲೆ ನಿಮ್ಮ ಕಣ್ಣು? ಸಂಜು, ರೇಣುಮಾ, ನೀವು ಫೀಲಿಂಗ್ ರೀಲ್ಸ್ ಯಾಕೆ ಮಾಡ್ತೀರಾ, ಯಾಕೆ ಯಾವಾಗಲೂ ಫೀಲಿಂಗಲ್ಲಿ ಇರ್ತೀರಾ? ಇದೇ ಲೋಹಿತ್ ಅವ್ರಿಗೆ ಮತ್ತು ನಿಮಗೆ ಸಂಜು ಅವ್ರಿಗೆ ಅದೇ ಆನ್ಸರು. ಇದು ಮತ್ತೆ ತಿರ್ಗಿ ಅದೇ ಹೇಳಿದ್ರೆ ಡ್ರ್ಯಾಗ್ ಆಗುತ್ತೆ. ಸೊ ಅವ್ರಿಗೇನು ಹೇಳಿದ್ದೀನೋ ಸೇಮ್ ಕ್ವೆಶನ್ಗೇನೆ ಇದಕ್ಕೆ ಆನ್ಸರ್ ಮಾಡಿದ್ದೀನಿ, ನೋಡಿ ಹೋಗಿ. ಓಕೆನಾ? ಇಷ್ಟ ಆಗಿತ್ತು ನನ್ನ ಕ್ವೆಶನ್ ಆ್ಯಂಡ್ ಆನ್ಸರ್ ಟು ಯೂಟ್ಯೂಬ್. ಯಾರ್ಯಾರು ಕ್ವೆಶನ್ ಕೇಳಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೂ ಯಾರ್ಯಾರು ಕ್ವೆಶನ್ಗೆ ಆನ್ಸರ್ ಮಾಡಿಲ್ಲ ಯಾರೂ ಬೇಜಾರು ಮಾಡ್ಕೋಬೇಡಿ. ಬಟ್ ನಿಮ್ಮ ಆನ್ಸರ್ ಎಲ್ಲ ಅಂದರೆ ನಿಮ್ಮ ಕ್ವೆಶನ್ಸ್ ಎಲ್ಲ ಹೆಂಗಿತ್ತು ಅಂದರೆ ಹಾಯ್ ಬಾಯ್, ಊಟ ಆಯ್ತಾ, ತಿಂಡಿ ಆಯ್ತಾ, ಈ ಥರ ಇತ್ತು. ನನಗೆ ಇಂಪಾರ್ಟೆಂಟ್ ಆಗಿರೋ ಮೇನ್ ಆನ್ಸರ್ ಮಾಡೋ ಅಂಥ ಕ್ವೆಶನ್ಸ್ನ ಚೂಸ್ ಮಾಡಿ ಎಲ್ಲರಿಗೂ ಆನ್ಸರ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಸ್ಕಿಂಗ್. ಆ್ಯಂಡ್ ಹೊಸ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ, ಒಂದು ಹೊಸ ಅಧ್ಯಾಯ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ನಾನು ಇನ್ಸ್ಟಾಗ್ರಾಮಲ್ಲಿ ಕೇಳಲ್ಲ ಫಾಲೋ ಮಾಡಿ ಅಂತ, ಯಾಕಂದರೆ ಅಲ್ಲಿ ನಾನು ಮಾಡ್ತಿರೋ ಕೆಲಸನೇ ಬೇರೆ ಥರ ಇದೆ. ಇಲ್ಲಿ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಇರುತ್ತೆ, ನಾನು ಮಾಡೋ ವೀಡಿಯೋಗೆ ಅರ್ನಿಂಗ್ಸ್ ಇರುತ್ತೆ, ಅದಕ್ಕೂ ಅಷ್ಟೇ ಸಪೋರ್ಟ್ ಮಾಡಿ, ಬೇರೆ ಏನಕ್ಕೂ ಬೇಡ. ನಾನು ಯಾವ ಬೆಟ್ಟಿಂಗ್ ಪ್ರಮೋಷನ್ಸ್ನೂ ಮಾಡಲ್ಲ, ಜನಗಳು ಹಾಳಾಗುವಂಥ ಕೆಲಸ ಯಾವತ್ತೂ ಮಾಡಲ್ಲ. ಸೊ ಇನ್ಸ್ಟಾಗ್ರಾಮಲ್ಲಿ ನಾನು ಏನು ಮಾಡ್ತೀನಿ ಅಂತ ಅಂದರೆ ಜನಗಳಿಗೆ ಒಂದು ಎಚ್ಚರ ವಹಿಸ್ತೀನಿ, ಇದು ಮಾಡಬೇಡಿ ಅಂತ. ಸೊ ನನಗೆ ಅಲ್ಲಿ ಯಾವ ಫಾಲೋವರ್ಸು ಬೇಡ, ನನಗೇನು ಬೇಡ. ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮಿಂದ ನಾನು ಸ್ವಲ್ಪ ಬೆಳಿತೀನಿ. ಬೇರೆಯವ್ರನ್ನ ಏನು ಬೆಳೆಸ್ತೀರ, ನನ್ನೂ ಸ್ವಲ್ಪ ಬೆಳೆಸಿ. ಇಲ್ಲಷ್ಟೇ ನಾನು ಕೇಳ್ತಾ ಇರೋದು, ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ, ಬೇರೆ ಎಲ್ಲೂ ಕೇಳಿಲ್ಲ. ಸೊ ನಿಮಗೆಲ್ಲ ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿ, ವಿಡಿಯೋಸ್ನ ಪೂರ್ತಿಯಾಗಿ ನೋಡಿ, ಹಿಂಗೆ ಇದೇ ಥರ ಸಪೋರ್ಟ್ ಮಾಡಿ. ನೆಕ್ಸ್ಟು ಯಾವ ವ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟು ಬೇಕಾಗಿರೋ ವಿಡಿಯೋನ ಕಮೆಂಟಲ್ಲಿ ಹೇಳಿ, ನಿಮ್ಮ ಕಮೆಂಟ್ ತುಂಬ ಇಂಪಾರ್ಟೆಂಟ್. ಯಾವ್ಯಾವ ಥರ ಬೇಕು ಅಂತ ಕೇಳಿದ್ರೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಈ Q&A ಕ್ವೆಶನ್. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ನ್ಯೂ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಆಲ್, ಬಾಯ್. ತುಂಬ ಜನ ಬಾಯ್ ಫ್ರೆಂಡ್ ಮತ್ತು ಲವರ್ ಇದ್ದಾರಾ ಅಂತೆಲ್ಲ ಕೇಳ್ತಾ ಇದ್ರಿ. ಸೊ ಲಾಸ್ಟಲ್ಲಿ ಆನ್ಸರ್ ಮಾಡೋದು ಮರ್ತೋದೆ, ಈಗ ಆನ್ಸರ್ ಮಾಡ್ತಾ ಇದ್ದೀನಿ. ನನಗೆ ಪ್ರೀತಿ ಮೇಲೆ ನಂಬಿಕೆ ಇಲ್ಲ. ಆ್ಯಂಡ್ ಇಲ್ಲಿ ಯಾವುದೂ ಪ್ರೀತಿ ಇಲ್ಲ, ಇಲ್ಲಿ ಏನೂ ಇಲ್ಲ, ಬರೀ ಅಟ್ರ್ಯಾಕ್ಷನ್ ಅಷ್ಟೇ. ಸುಮ್ಮನೆ ಏನೋ ನೋಡಿದಾಗ ಇಷ್ಟ ಆಗ್ತಾರೆ, ಅದನ್ನೇ ಪ್ರೀತಿ ಅನ್ಕೊತಾರೆ, ಮತ್ತೆ ಇನ್ನೊಬ್ಬರು ಇಷ್ಟ ಆಗ್ತಾರೆ, ಅಷ್ಟೇ ಪ್ರೀತಿ ಅಂದರೆ. ಅಡ್ವೈಸ್ ಕೊಡಿ ಅಂತ ಯಾರೋ ಕೇಳಿದರು. ಸೊ ಜಾಸ್ತಿ ನಿಯತ್ತಾಗಿರೋಕ್ಕೆ ಹೋಗ್ಬಿಡಿ ಪ್ರೀತಿಯಲ್ಲಿ. ನಿಯತ್ತಿಗೆ ಬೆಲೆ ಇಲ್ಲ, ಜಾಸ್ತಿ ನಿಯತ್ತು ಒಳ್ಳೇದಲ್ಲ. ತುಂಬ ಮಿಸ್ಯೂಸ್ ಮಾಡ್ಕೊಂಬಿಡ್ತಾರೆ ನಮ್ಮ ನಿಯತ್ನ. ಸ್ಟಾರ್ಟಿಂಗಲ್ಲೆಲ್ಲ ಚೆನ್ನಾಗೇ ಇರುತ್ತೆ, ಆಮೇಲೆ ಗೊತ್ತಾಗೋದು. ಯಾವಾಗ ನಾವು ಒಬ್ಬರಲ್ಲಿ ಯಾವ ಗುಣನ ನೋಡಿ ಇಷ್ಟಪಡ್ತೀವೋ ಅದೇ ಗುಣನ ನೋಡಿ ದೂರ ಮಾಡ್ಕೋತೀವಿ ಅಷ್ಟೇ. ಪ್ರೀತಿ ಗೀತಿ ಎಲ್ಲ ನಮ್ಮಂಥವ್ರಿಗಲ್ಲ. ಎಲ್ಲ ಆಟ ಆಡ್ಕೊಂಡು ಇರ್ತಾರಲ್ಲ ಅಂಥವ್ರಿಗಷ್ಟೇ ಪ್ರೀತಿ, ಅಲ್ಲ ನಮಗೆ. ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು.